ಯಾಕಂದರೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಷ್ಟು ಅದ್ರ ಬಗ್ಗೆ ನೆಗೆಟಿವ್ ಬಗ್ಗೆ ಥಿಂಕ್ ಮಾಡ್ತಾ ಹೋಗ್ತೇವೆ, ನಮ್ಮ ಪಾಸಿಟಿವ್ ಸೈಡ್ನ ನಾವು ಮರ್ತು ಬಿಡ್ತೀವಿ. ಸೊ ಯಾವತ್ತೂ ನಾವು ನೆಗೆಟಿವ್ ಬಗ್ಗೆ ಥಿಂಕ್ ಮಾಡಲೇಬಾರ್ದು. ಇನ್ನು ಇದರಲ್ಲಿ ಹೆಂಗೆ ನಾವು ಗ್ರೋತ್ ಆಗಬೇಕು, ಇದರಲ್ಲಿ ನಾವು ಹೆಂಗೆ ನಾವು ಬೇರೆ ಕೆಲಸಗಳನ್ನ ತೊಡಗಿಸ್ಕೋಬೇಕು, ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೆ ಹೆಂಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮೈಂಡಲ್ಲಿ ಅದನ್ನೇ ಫಿಕ್ಸ್ ಮಾಡ್ಕೋತೀನಿ. ಇವತ್ತು ಬ್ಯಾಡ್ ಕಮೆಂಟ್ಸ್ ಬಂದಾಗ ನಾನು ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳಕ್ಕಾಗಲ್ಲ. ಅದ್ರಲ್ಲಿ 1000 ಗುಡ್ ಕಮೆಂಟ್ಸ್ ಬಂದಿರುತ್ತೆ, ಅದನ್ನು ಓದ್ತಾ ಹೋಗ್ತಾ ನಾನು ಸ್ಫೂರ್ತಿ ತಗೋತೀನಿ ಅಷ್ಟೇ. ಸ್ಟೋರೀಸ್ ಇದೆ, ಒಳಗಡೆ ಬರುವಾಗ ಎದ್ರುಕೊಂಡಿದ್ದವರು ಇದ್ದಾರೆ, ಬಂದು ನಾನು ಕ್ಯಾಶಲ್ಲಿ ಕೂತಿದ್ರೆ ಓ ಮೈ ಗಾಡ್ ಇದು ಯಾವುದೋ ಇಲ್ಲಿ ಇದೆಯಲ್ಲಪ್ಪ ಅಂತ ಹೇಳಿ ಓಡೋದ್ರು. ಫಸ್ಟ್ ಆಫ್ ಆಲ್ ಕಮ್ಯುನಿಟಿ ಅಂತ ಬಂದಾಗ ತುಂಬ ಕಷ್ಟಗಳಿರುತ್ತೆ. ಫಸ್ಟ್ ಆಫ್ ಆಲ್ ಕೊಡೋದಿಲ್ಲ ಜಾಗ. ಆ ಥರ ನಿಮಗೂ ಆಯ್ತಾ? ಆಬ್ವಿಯಸ್ಲಿ ಇವಾಗ ಫಸ್ಟ್ ಆಫ್ ಆಲ್ ಮನೆನೇ ಕೊಡಲ್ಲ ಅಂತ ಹೇಳಿದ್ಮೇಲೆ ಬಿಸ್ನೆಸ್ ಸ್ಪಾಟ್ ಅಂದ್ರಲ್ಲಿ ಎಲ್ಲಿ ಕೊಡ್ತಾರೆ? ಬಿಸ್ನೆಸ್ಸಲ್ಲಿ ಟ್ರಾನ್ಸ್ ಕಮ್ಯುನಿಟಿ ಅಂತ ಹೇಳಿದ ತಕ್ಷಣ ಅವ್ರಿಗೆ ಬ್ಯೂಟಿ ಕಾನ್ಷಿಯಸ್ ತುಂಬ ಇರುತ್ತೆ. ಫ್ಯಾಮಿಲಿ ಸಪೋರ್ಟ್ ಅಂತ ಸಿಕ್ಕಿದಾಗ ಸ್ವಲ್ಪ ಅದು ಇನ್ನೂ ಸಾಫ್ಟ್ ಆಗುತ್ತೆ, ತುಂಬ ಈಸಿ ಆಗಿಬಿಡುತ್ತೆ ಎಲ್ಲ ಕೆಲಸಗಳು. ಫಸ್ಟ್ ಟ್ರಾನ್ಸ್ ಪರ್ಸನ್ ನಾನು ಈ ಥರ ಸಲೂನ್ ನಾನು ಸ್ಪಾ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡಿದ್ದು. ಸೊ ಅದೇ ಪೋಸ್ಟರ್ನ ಇಲ್ಲಿ ಹಾಕಿದ್ದೀನಿ ನಾನು. ನನಗೆ ಮಾಡಿಸ್ಬಿಟ್ಟು ಏನು ಮಾಡಿಬಿಟ್ರು, ಈ ಥರ ಕೊಟ್ಬಿಟ್ರು ಫಸ್ಟು ಸಲೂನು. ಆಮೇಲೆ ನನಗೆ ಗೊತ್ತಾಗಿದ್ದು ಇದರಲ್ಲಿ ಏನೂ ಇರಲಿಲ್ಲ. ಆಮೇಲೆ ನಾನು ಯೂನಿಸೆಕ್ಸ್ ಮಾಡಿದ್ದನ್ನು ಮೇ ಬಿ ಎ ಸ್ಮಾಲ್ ಪಾರ್ಟ್ ಆಲ್ಸೋ ಅವಾಗ ಮಾಡಿದ್ದು, ಅದನ್ನು ಹೇಳ್ತೀನಿ. ಮತ್ತು ಇಲ್ಲೇ ನಾವು ಮಲಗಿದ್ವಿ. ಸೊ ಫಸ್ಟ್ ಡೇನ ನನಗೆ ಭಯ ಬಂದ್ಬಿಡ್ತು. ಫಸ್ಟ್ ಡೇ ನಾನು ಅರ್ನ್ ಮಾಡಿದ್ದು ಬರೀ 25 ರೂಪೀಸ್, ಒಂದೇ ಒಂದು ಐಬ್ರೋ. ಕನ್ನಡಿಗರೇ ನಮಸ್ಕಾರ. ಇವತ್ತು ಒಂದು ವಿಡಿಯೋನ ಮಾಡಲಿಕ್ಕೆ ನಾನು ಮಲ್ಲೇಶ್ವರಮ್ಗೆ ಬಂದಿದ್ದೀನಿ. ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಬಗ್ಗೆ ಸಾಕಷ್ಟು ಸಾಧಕರ ಬಗ್ಗೆ ನಿಮ್ಮ ಮುಂದೆ ಪರಿಚಯ ಮಾಡಿಕೊಟ್ಟಿದ್ದೀವಿ. ಕೆಲವರಿಗೆ ಇನ್ಸ್ಪಿರೇಷನ್ ಸಿಗುತ್ತೆ ಈ ವಿಡಿಯೋದಿಂದ. ಯಾಕೆ ಅಂತ ಹೇಳಿದರೆ, ಇವರು ಸಮಾಜದಲ್ಲಿ ಯಾರಿಗೂ ಬೇಡವಾದಂಥ ಒಂದು ಕಮ್ಯುನಿಟಿ ಇವತ್ತು ತನ್ನದೇ ಆದಂಥ ಒಂದು ಎಂಟರ್ಪ್ರೂನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಐಶ್ವರ್ಯ ರೆಡ್ಡಿ. ಐಶ್ವರ್ಯ ರೆಡ್ಡಿ ಅವರು ಈ ಕಡೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಅದ್ರ ಜೊತೆಗೆ ಬ್ಯೂಟಿ ಆ್ಯಂಡ್ ಸ್ಪಾ ಸಲೂನ್ ಇಟ್ಕೊಂಡು ಸಾಕಷ್ಟು ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಆದರೆ ಎಲೆಮರಿ ಕಾಯಂತೆ ಸಮಾಜದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರು ಏನೂ ಆಗಲ್ಲ ನನ್ನ ಕೈಲಿ ಅಂತ ಹೇಳ್ತಾರೆ ಅವರಿಗೋಸ್ಕರ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ಬನ್ನಿ ಎಲ್ರಿಗೂ ಐಶ್ವರ್ಯ ಅವರ ಬದುಕಿನ ಕಥೆಗೆ ಸ್ವಾಗತ ಸುಸ್ವಾಗತ. ಈ ಐಶ್ವರ್ಯ ಅವರ ಗ್ಲಾಮರ್ ಯೂನಿಸೆಕ್ಸ್ ಸಲೂನ್ ಎಲ್ಲಿದೆ ಅಂತ ಹೇಳಿದರೆ ಮಲ್ಲೇಶ್ವರಂನ ಆರ್ಟ್ ಸ್ಪಾಟಲ್ಲಿದೆ. ಇವತ್ತು ಐಶ್ವರ್ಯ ರೆಡ್ಡಿ ಅವ್ರನ್ನ ಭೇಟಿ ಮಾಡೋಣ, ಅವರ ಬದುಕಿನ ಕಥೆನ ಕೇಳೋಣ. ನಾನು ಹೇಳ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ, ನಾವು ವಿಡಿಯೋನ ಮಾಡೋದು ಉದ್ದೇಶ ಇಷ್ಟೇ, ನಮ್ಮ ವಿಡಿಯೋ ಕೆಲವರಿಗೆ ಸ್ಫೂರ್ತಿ ಆಗಬೇಕು. ಮತ್ತು ಅವರ ಬದುಕಿನ ಕಥೆನ ಕೇಳಿದಾಗ ಹೀಗೆ ಸಾಕಷ್ಟು ಜನ ನಿಮ್ಮ ನಡುವೆ ಇದ್ದಾರೆ, ಹೌದಲ್ವಾ? ಏನೂ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ, ಮತ್ತು ಬೇರೆ ಬೇರೆ ಮಾರ್ಗಗಳನ್ನ ಅನುಸರಿಸ್ತಾ ಇರ್ತಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಲೇ ನಾನು ಇವತ್ತು ಇವ್ರನ್ನ ಮಾತಾಡ್ಸ್ಲಿಕ್ಕೆ ಬಂದಿದ್ದೀನಿ. ಐಶ್ವರ್ಯ ಅವರು ಎಲ್ಲಿ ಇಲ್ಲಿದ್ದಾರೆ. ವಾವ್, ಸಖತ್ತಾಗಿ ರೆಡಿಯಾಗಿದ್ದಾರೆ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಓಕೆ, ಹೇಗಿದೆ ಲೈಫ್? ತುಂಬ ಚೆನ್ನಾಗಿದೆ. ಓಕೆ, ಮುಂಚೆಗಿಂತ ಇವಾಗ? ಹೌದು, ಮುಂಚೆಗಿಂತ ಇವಾಗ ತುಂಬ ಚೆನ್ನಾಗಿದೆ ಲೈಫು. ಓಕೆ ವೀಕ್ಷಕರೇ, ಇವರೇ ಐಶ್ವರ್ಯ ರೆಡ್ಡಿ. ಬ್ಯೂಟಿ ಮತ್ತು ಸ್ಪಾ ಮತ್ತು ಮೇಕಪ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಅದ್ರ ಜೊತೆಗೆ ಇವ್ರದೇ ಆದಂತಹ ಒಂದು ಹೋಟೆಲ್ ಇಂಡಸ್ಟ್ರಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸರಣಿ ಕಾರ್ಯಕ್ರಮ ಬರುತ್ತೆ ಐಶ್ವರ್ಯ ಅವರ ಬದುಕಿನ ಕತೆ, ನೋಡ್ತೀರಿ ಅಲ್ವಾ? ಖಂಡಿತ ಹೋಪ್. ಯಾಕೆಂತ ಹೇಳಿದರೆ, ಈ ಸಮುದಾಯದ ಜನತೆ ತುಂಬ ಜನ ತೆರೆ ಮುಂದೆ ಬಂದು ಮಾತಾಡಲಿಕ್ಕೆ ಸಾಕಷ್ಟು ಸಾಧನೆ ಮಾಡಿದ್ರು ಕೂಡ ಇರ್ಸು ಮುರ್ಸು ಮಾಡ್ತಾ ಇದ್ದಾರೆ. ಇವತ್ತು ಐಶ್ವರ್ಯ, ನಿಮ್ಮ ಬದುಕಿನ ಕಥೆನ ಸ್ಟಾರ್ಟ್ ಮಾಡೋಣ. ಖಂಡಿತ. ಐಶ್ವರ್ಯ, ಯಾವಾಗ ಇಲ್ಲಿ ಸಲೂನ್ ಸ್ಟಾರ್ಟ್ ಮಾಡಿದ್ದು ನೀವು? ನಾವಿಲ್ಲಿ ಸಲೂನ್ ಸ್ಟಾರ್ಟ್ ಮಾಡಿ ಇವಾಗ 8 to 10 years ಹತ್ತತ್ರ ಬಂತು. ಸೊ 10 years ಇಂದ ನಡೆಸ್ತಾ ಬರ್ತಾ ಇದ್ದೀನಿ. 10 ವರ್ಷದಿಂದ. ಓಕೆ, 10 ವರ್ಷದ ಜರ್ನಿ ಹೇಗಿತ್ತು? ಸಲೂನ್ ಸ್ಟಾರ್ಟ್ ಮಾಡ್ಬೇಕಂತ ನಿಮ್ಗೆ ಹೇಗೆ ಅನ್ನಿಸ್ತು? ನಿಮ್ಗೆ ಆ್ಯಕ್ಚುಲಿ ಗೊತ್ತಿರ್ಬೋದು, ಟ್ರಾನ್ಸ್ ಕಮ್ಯುನಿಟಿ ಅಂತ ಹೇಳಿದ ತಕ್ಷಣ ಅವ್ರಿಗೆ ಬ್ಯೂಟಿ ಕಾನ್ಷಿಯಸ್ ತುಂಬ ಇರುತ್ತೆ. ಮೇಕಪ್ಪು ಮತ್ತು ಸಣ್ಣ ಪುಟ್ಟ ಇದ್ರ ಬಗ್ಗೆ ಎಲ್ಲ ತುಂಬ ಆಸಕ್ತಿ ಇರುತ್ತೆ. ಸೊ ಅದೇ ಥರ ನನಗೂ ತುಂಬ ಇಂಟ್ರೆಸ್ಟ್ ಇತ್ತು ಮೇಕಪ್ ಮಾಡ್ಕೊಳ್ಳೋದು ಮತ್ತು ಡ್ರೆಸ್ಅಪ್ ಆಗೋದು, ಅದ್ರ ಬಗ್ಗೆ ಎಲ್ಲ ತುಂಬ ಆಸಕ್ತಿ ಇದ್ದಿದ್ದರಿಂದ ಸೊ ನಾನು ಏನು ಯೋಚನೆ ಮಾಡಿದೆ ಅಂದರೆ, ಯಾಕೆ ನಾವು ಈ ಇಂಡಸ್ಟ್ರಿಗೆ ಯಾಕಂದ್ರೆ ನಮ್ಗೆ ಗೊತ್ತಿರೋದು ಮೇಕಪ್ ಅಲ್ವಾ. ಸೊ ಅದ್ರ ಬೇಸಿಸಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಮಾಡಿಕೊಂಡೆ. ಸೊ ಅದರಿಂದನೇ ನಾನು ಈ ಪಾರ್ಲರ್ಗೆ ನಾನು ಸ್ಟಾರ್ಟ್ ಮಾಡಿದ್ದು. ಓಕೆ, ಏನೆಲ್ಲ ಸರ್ವಿಸಸ್ ಇಲ್ಲಿದೆ? ಇಲ್ಲಿ ಎಲ್ಲ ಥರ ಮೆನ್ಸ್ಗೂ ಲೇಡೀಸ್ಗೂ 2 ಥರ ಇದು ಸರ್ವಿಸಸ್ ಇದೆ. ಸೊ ಹೇರ್ ಕಟ್ಟಿಂದ ಹಿಡಿದು ಮೇಕಪ್ಸ್ ಆಗಲಿ, ಫೇಶಿಯಲ್ಸ್ ಆಗಲಿ, ಹೇರ್ ಸ್ಪಾ ಆಗಲಿ, ಹೇರ್ ಸ್ಟ್ರೈಟ್ನಿಂಗ್ ಆಗಲಿ, ಎಲ್ಲ ಥರ ಸರ್ವಿಸಸ್ಸು ನಾವು ಕೊಡ್ತೀವಿ. ಓಕೆ, ಮಲ್ಲೇಶ್ವರಂ ಅಂತ ಆರ್ಟ್ ಸ್ಪಾಟಲ್ಲಿ ಒಂದು ಅಂಗಡಿನ ಚೂಸ್ ಮಾಡಬೇಕಂದ್ರೆ ತುಂಬ ಕಷ್ಟ, ತುಂಬ ಸ್ಟ್ರಗಲ್ ಇರುತ್ತೆ. ಹೇಗೆ ಆರಂಭದಲ್ಲಿ ಹೇಗೆ? ನೀವು ಹೇಳಿದ್ರಲ್ಲ, ಈಗ ಫಸ್ಟ್ ಆಫ್ ಆಲ್ ಕಮ್ಯುನಿಟಿ ಅಂತ ಬಂದಾಗ ತುಂಬ ಕಷ್ಟಗಳಿರುತ್ತೆ. ಫಸ್ಟ್ ಆಫ್ ಆಲ್ ಕೊಡೋದಿಲ್ಲ ಜಾಗ.
ಆ ಥರ ನಿಮಗೂ ಆಯ್ತಾ? ಆಬ್ವಿಯಸ್ಲಿ ಇವಾಗ ಫಸ್ಟ್ ಆಫ್ ಆಲ್ ಮನೆನೇ ಕೊಡಲ್ಲ ಅಂತ ಹೇಳಿದ್ಮೇಲೆ ಬಿಸ್ನೆಸ್ ಸ್ಪಾಟ್ ಅಂದ್ರಲ್ಲಿ ಎಲ್ಲಿ ಕೊಡ್ತಾರೆ ಬಿಸ್ನೆಸ್ಸಲ್ಲಿ. ನನಗೂ ಜಾಗ ಸಿಕ್ಕಿರಲಿಲ್ಲ. ನಾನು ಅವ್ರನ್ನ ಮನವೊಲಿಸಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ನಾನು ಈ ಥರ ಇದ್ದೀನಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ಮೇಲೆ, ಸೊ ಓಕೆ ನೀವು ಕೆಲಸ ಮಾಡೋ ಆಸಕ್ತಿ ಇದ್ದರೆ ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಓನರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇವತ್ತಿಗೂ ಏನಾದ್ರು ಹೆಲ್ಪ್ ಇದೆ ಖಂಡಿತ ಮಾಡ್ತಾರೆ ಅವ್ರು ನನಗೆ. ಓಕೆ, ಹಾಗಾಗಿ ನೀವು 10 ವರ್ಷದಿಂದ ನಡೆಸೋದಕ್ಕೆ ಸಾಧ್ಯ ಆಗಿದ್ದು. ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ, ಒಂದು ಸಲೂನ್ ಸ್ಪಾ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ಇನ್ವೆಸ್ಟ್ಮೆಂಟ್ ನಿಮಗೆ ಕಷ್ಟ ಆಯ್ತಾ? ಹೇಗೆಲ್ಲ ಹಣನ ಕೂಡಿಸಿದ್ರಿ? ಈ ವಿಷಯ ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಕಮ್ಯುನಿಟಿಯಾಗೆ ಒಂದು ವಿಷಯ ತಿಳಿಸ್ಬೇಕು. ಫ್ಯಾಮಿಲಿ ಸಪೋರ್ಟ್ ಅಂತ ಸಿಕ್ಕಿದಾಗ ಸ್ವಲ್ಪ ಅದು ಇನ್ನೂ ಸಾಫ್ಟ್ ಆಗುತ್ತೆ, ತುಂಬ ಈಸಿ ಆಗಿಬಿಡುತ್ತೆ ಎಲ್ಲ ಕೆಲಸಗಳು. ಸೊ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಖಂಡಿತ ಏನೇ ಒಂದು ಕೆಲಸ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿಯಿಂದನೂ ನನಗೆ ಸ್ವಲ್ಪ ಸಪೋರ್ಟ್ ಸಿಕ್ಕಿತ್ತು. ನಮ್ಮ ಫಾದರ್ ನನಗೆ ಸಪೋರ್ಟ್ ಮಾಡಿದ್ರು, ನನ್ನ ಸಿಸ್ಟರ್ ಇದಕ್ಕೆ ಮೇನಾಗಿ ಸಪೋರ್ಟ್ ಮಾಡಿದ್ಲು. ಸೊ ಅವ್ರ ಹೆಲ್ಪಿಂದನೇ ನಾನು ಇದೊಂದು ಸ್ಟಾರ್ಟ್ ಮಾಡೋಕ್ಕೆ ನಾನು ಸ್ವಲ್ಪ ದುಡಿಮೆ ಮಾಡಿ ಇಟ್ಕೊಂಡಿದ್ದೆ. ಸೊ ಅದು ಅಮೌಂಟಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಇದು ಒಂದು ಸ್ಟೋರಿ ಇದೆ, ದೊಡ್ಡ ಸ್ಟೋರಿ ಇದೆ. ನಾನು ಈ ಪಾರ್ಲರ್ ಸ್ಟಾರ್ಟ್ ಮಾಡೋದು ಇದು ಆ್ಯಕ್ಚುಲಿ ಒಂದು ರನ್ನಿಂಗ್ ಇದ್ದಿದ್ದು ಪಾರ್ಲರ್, ಒಂದು ಲೇಡೀಸ್ ಪಾರ್ಲರು. ಸೊ ಅದು ಇನ್ಕಮ್ ಇರಲಿಲ್ಲದ ವಿಷಯಕ್ಕೋಸ್ಕರ ನಾನು ಅದನ್ನು ಯೂನಿಸೆಕ್ಸ್ ಆಗಿ ನಾನು ಕನ್ವರ್ಟ್ ಮಾಡಿದ್ದು ಆ್ಯಕ್ಚುಲಿ. ಓಕೆ, ಅಲ್ಲಿ ನೋಡ್ತಿದ್ದೀವಲ್ಲ ಅದು ನೀವೇನಾ? ಅದು ನಾನೇ ಆ್ಯಕ್ಚುಲಿ. ತುಂಬ ಜನ ಕೇಳ್ತಾರೆ, ಏನು ಇವಾಗ ದಪ್ಪ ಆಗ್ಬಿಟ್ಟಿದೀಯಾ ಅಂತ ಹೇಳ್ಬಿಟ್ಟು. ಆವಾಗ ನಾನು ತುಂಬ ಸಣ್ಣ ಇದೆ. ಬಿಫೋರ್ ದ ಟ್ರಾನ್ಸ್ಫಾರ್ಮೇಷನ್ನು ಮತ್ತು ಅಷ್ಟು ಸ್ಟಾರ್ಟಿಂಗ್ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡಲ್ಲಿ ಇಷ್ಟು ನಾನು ಸಣ್ಣ ಇದೆ, ಈ ಥರ ಎಲ್ಲ ಹೋಗ್ತಾ ಇದೆ. ಫಸ್ಟ್ ನನಗೆ RJ ಪ್ರಿಯಾಂಕಾ ಅವರು ನನಗೆ ಇಂಟರ್ವ್ಯೂ ಇದು ಮಾಡಿದ್ರು, ಶೋ ಅಲ್ಲಿ ಇದು ಮಾಡಿದ್ರು. ಫಸ್ಟ್ ನೀವು ಎಲ್ರಿಗೂ ಪರಿಚಯ ಆಗಿದ್ದು ಆ ಶೋ ಮುಖಾಂತರ? ಹೌದು. ಓಕೆ, ಫಸ್ಟ್ ಟ್ರಾನ್ಸ್ಜೆಂಡರ್ ನೀವು ಸಲೂನ್ ಅಂಡ್ ಸ್ಪಾ ಇಟ್ಟಿರೋದು ಕರ್ನಾಟಕದಲ್ಲಿ? ಹೌದು, ಆ್ಯಕ್ಚುಲಿ ನಮ್ಮ ಇದರಲ್ಲಿ ಕಮ್ಯುನಿಟಿಯಲ್ಲಿ ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ನನಗೆ ಗೊತ್ತಿರಲಿಲ್ಲ ಬೇರೆ ಕಡೆ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಇಲ್ವೋ, ಬಟ್ ನನಗೆ ಫಸ್ಟ್ ರೆಕಗ್ನೈಸ್ ಮಾಡಿದ್ದೆ ಫಸ್ಟ್ ಟ್ರಾನ್ಸ್ ಪರ್ಸನ್ ನಾನು ಈ ಥರ ಸಲೂನ್ ಅಂಡ್ ಸ್ಪಾ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡಿದ್ದು. ಸೊ ಅದೇ ಪೋಸ್ಟರ್ನ ಇಲ್ಲಿ ಹಾಕಿದ್ದೀನಿ ನಾನು. ಓಕೆ, ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಆರಂಭದಲ್ಲಿ? ನಾನು ಒಂದು 8 lakhs ನಿಯರ್ ಬೈ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಅದು ಸ್ವಲ್ಪ ಕಷ್ಟ ಆಗಿತ್ತು. ನಾ ಹೆಂಗೋ ಮನೆಯಿಂದ ಸಪೋರ್ಟ್ ತೊಗೊಂಡು ಮಾಡಿದ್ದೀನಿ. ಇವಾಗ ಎಷ್ಟು ಜನ ವರ್ಕ್ ಮಾಡ್ತಾರೆ? ಇವಾಗ ಇಲ್ಲಿ 4 members ವರ್ಕ್ ಮಾಡ್ತಿದ್ದಾರೆ. ಸೊ ಲೇಡೀಸ್ಗೆ ಇಬ್ಬರು, ಜೆಂಟ್ಸ್ಗೆ ಇಬ್ಬರು ಅಂತ ಮಾಡ್ಕೊಂಡಿದ್ದೀವಿ. ಒಬ್ಬರು ಮಾತ್ರ ಎರಡಕ್ಕೂ ಇದು ಮಾಡ್ಕೋತಾರೆ. ಓಕೆ, ನಿಮ್ಮ ಕಮ್ಯುನಿಟಿಲಿ ಬಂದಾಗ ಬ್ಯೂಟಿ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ. ಬ್ಯೂಟಿ ಮತ್ತು ಮೇಕಪ್ ಆಗಿರ್ಬೋದು. ನೀವು ಇಲ್ಲಿಗೆ ಬಂದಾಗಿಂತ ಮುಂಚೆನೂ ಕೂಡ ಮೇಕಪ್ ಆ ರೀತಿ ಮಾಡ್ಕೊಳ್ತಾರೆ, ಇಲ್ಲಿಗೆ ಬಂದ್ಮೇಲೆ ಜಾಸ್ತಿ ಆಯ್ತಾ ಹೇಗೆ? ಹೌದು, ಆ್ಯಕ್ಚುಲಿ ಮುಂಚೆ ನಾನು ಫಸ್ಟ್ ಆಫ್ ಆಲ್ ಮೇಕಪ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಅಯ್ಯೋ ಒಂಚೂರು ಚೆನ್ನಾಗಿ ಕಾಣಿಸ್ಕೋಬೇಕು, ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ತಿದೆ ಇವತ್ತು ಅಂತ ಹೇಳ್ಬಿಟ್ಟು ನಮ್ಗೆ ಇನ್ನೂ ಖುಷಿ ಆಗ್ಬಿಡುತ್ತೆ. ಸೊ ಆ ಥರ ಇರುವಾಗ ಇಲ್ಲಿ ಬಂದಮೇಲೆ ಇನ್ನೂ ನಾನು ಗ್ರೂಮಪ್ ಆಗೋಕ್ಕೆ ತಯಾರಿ ಮಾಡ್ಕೊಂಡೆ ನನ್ನನ್ನೇ ನಾನು ಆ್ಯಕ್ಚುಲಿ. ಓಕೆ, ತುಂಬ ಇನ್ನೂ ಚೆನ್ನಾಗಿ ಕಾಣಿಸಂಗೆ, ಹೆಂಗೆ ಚೆನ್ನಾಗಿ ಕಾಣಿಸ್ಬೇಕು, ಹೆಂಗೆ ಪ್ಲೆಸೆಂಟಬಲ್ ಆಗಿ ಕಾಣಿಸ್ಬೇಕು, ಹೆಂಗೆ ನಾವು ಒಬ್ರ ಹತ್ರ ಇದಾಗಬೇಕು ಅಂತೆಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟೆ ನಾನು ಆ್ಯಕ್ಚುಲಿ. ಓಕೆ, ನಿಮ್ಮ ಕಮ್ಯುನಿಟಿ ಸರ್ಜರಿ ಎಲ್ಲ ಮಾಡಿಸ್ಕೊಡ್ತಾರಲ್ಲ, ನೀವು ಏನಾದರೂ ಸರ್ಜರಿ ಮಾಡಿಸ್ಕೊಂಡಿದ್ದೀರಾ? ಕಂಪ್ಲೀಟ್ ಸರ್ಜರೀಸ್ ಎಲ್ಲ ಆಗಿದೆ ನಮ್ದು. ಇಂಪ್ಲಾಂಟ್ಮೆಂಟ್ಸು ಅದೆಲ್ಲ ಇರುತ್ತೆ. ಸೊ ಸರ್ಜರೀಸ್ ಎಲ್ಲ ಕಂಪ್ಲೀಟಾಗಿ ಆಗಿದೆ. ಇದು ಬಿಗ್ ಸ್ಟೋರಿ. ನಿಮ್ಮ ಬಿಗ್ ಸ್ಟೋರಿ ಕೇಳೋಣ. ನಮ್ಮ ಐಶ್ವರ್ಯ ರೈಗಿಂತ ನಮ್ಮ ಐಶ್ವರ್ಯ ರೆಡ್ಡಿ ಏನು ಕಡಿಮೆ ಇಲ್ಲ. ಯಾಕೆಂತ ಹೇಳಿದರೆ ಬ್ಯೂಟಿ ಬಗ್ಗೆ ತುಂಬ ಕಾನ್ಷಿಯಸ್ ಇದೆ ಇವರಲ್ಲಿ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದಾರೆ. ನೀವು ಮಲ್ಲೇಶ್ವರಂಗೆ ಬಂದರೆ ಹಾಟ್ಸ್ಪಾಟಲ್ಲೇ ಇದೆ ಇವರ ಸಲೂನು. ನಿಮ್ಗೆ ಬೇಕಾದಂಥ ಬ್ಯೂಟಿ ಸರ್ವಿಸಸ್ ತಗೋಬಹುದು. ಐಶ್ವರ್ಯ, ನಿಮ್ಮ ಬದುಕಿನ ಕಥೆನ ಸ್ಟಾರ್ಟ್ ಮಾಡೋಣ. ಖಂಡಿತ. ನಿಮ್ಮ ಸಲೂನ್ ಒಂದು ರೀತಿ ಟೂರ್ ಮಾಡೋಣ, ಎಲ್ಲೆಲ್ಲಿ ಯಾವುದೇ ಸರ್ವಿಸಸ್ ಇದೆ ಅಂತ. ಸೊ ಇದು ಬಂದ್ಬಿಟ್ಟು ಹೇರ್ದು ಇಲ್ಲಿ ಮಾಡ್ಕೋತೀವಿ. ಏನಾಗಿದ್ರು ಹೇರ್ದು ಏನಾಗಿದ್ರು ಇಲ್ಲಿ ಮಾಡ್ಕೋತೀವಿ. ಒಳಗಡೆ ಬಂದ್ಬಿಟ್ಟು ಇನ್ ಕೇಸ್ ಪೆಡಿಕ್ಯೂರ್, ಮೆನಿಕ್ಯೂರ್ದು ಮತ್ತೆ ಇದು ವ್ಯಾಕ್ಸಿಂಗ್ದೆಲ್ಲ ಬಂದ್ಬಿಟ್ಟು ಒಳಗಡೆ ನಮಗೆ ಸರ್ವಿಸಸ್ ಇದಿರುತ್ತೆ. ಸೊ 2 ರೂಮ್ಸ್ ಇದೆ. ಒಂದು ಬಂದು ಮೇಕಪ್ಗೆ ನಾವು ಮಾಡ್ಕೊಂಡಿದ್ದೀವಿ, ಇನ್ನೊಂದು ಬಂದ್ಬಿಟ್ಟು ಈ ಥರ ಲೇಡೀಸ್ ಏನೋ ಸರ್ವಿಸ್ ಇದೆ, ಬಿಕಾಸ್ ಕಂಫರ್ಟಬಲ್ ಇರಲ್ಲ ಲೇಡೀಸ್ ಇನ್ ಫ್ರಂಟ್ ಆಫ್ ಎವ್ರಿಬಡಿ. ಸೊ ಅದಕ್ಕೆ ವ್ಯಾಕ್ಸಿಂಗ್ ಎಲ್ಲ ಒಳಗಡೆ ಒಂದು ರೂಮ್ ಕಂಫರ್ಟಬಲ್ ಆಗಿ ಅವ್ರಿಗೆ ಕೊಟ್ಟಿದ್ದೀವಿ. ಸೊ ಎನಿ ಸರ್ವಿಸಸ್ ಅವ್ರಿಗೆ ಕಾನ್ಫಿಡೆಂಟ್ ಆಗಿ ಬರ್ಬೋದು, ಏನೇ ಭಯ ಇಲ್ಲದೆ ಅವ್ರ ಸರ್ವಿಸಸ್ ತಗೋಬಹುದು. ನೋಡ್ಬೋದಾ ಒಳಗಡೆ? ಖಂಡಿತ ಬನ್ನಿ. ಫಿಶ್ ಟ್ಯಾಂಕ್ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಓಕೆ, ಇದೊಂದು ರೂಮು, ಇದೊಂದು ರೂಮು. ಇದು ವ್ಯಾಕ್ಸಿಂಗ್, ಮೇಕಪ್ಸ್ ಎಲ್ಲ ಮಾಡ್ಕೊತಿದ್ದೀನಿ, ಶಿಫ್ಟ್ ಮಾಡ್ಬಿಟ್ಟಿದ್ದೀನಿ. ಅಂದಾಜು ಎಷ್ಟು ದುಡಿತೀರಾ ಮಂತ್ಲಿ ಅಂತ ಬಂದಾಗ ಒಂದು 1 lakh 2 lakhs ಹತ್ರ ನನಗೆ ಇದಾಗುತ್ತೆ. ಸೊ ಅದರಲ್ಲಿ ನನಗೆ ಸ್ಯಾಲರೀಸ್, ಸ್ಟಾಫ್ ಸ್ಯಾಲರೀಸು, ರೆಂಟು, ಮತ್ತು ತುಂಬ ಅವ್ರಿಗೆ ಅಕಾಮಿಡೇಷನ್ ಮಾಡಿಕೊಟ್ಟಿದ್ವಿ ಸ್ಟಾಫ್ಸ್ಗೆ. ಸೊ ಫುಡ್ ಮತ್ತು ಅವ್ರಿಗೆ ಸ್ಟೇ ಮಾಡೋಕ್ಕೆ ರೂಮ್ಸು ಅದೆಲ್ಲ ನಾವು ಕೊಟ್ಟಿದ್ದೀವಿ. ಸೊ ಅದಕ್ಕೆಲ್ಲ ನಮಗೆ ಖರ್ಚಾಗ್ಬಿಡುತ್ತೆ. ಮೇಯ್ನಾಗಿ ನನ್ನ ಬಟ್ಟೆಗಳು ಮತ್ತು ಇದಕ್ಕೇನೆ ತುಂಬ ಖರ್ಚಾಗ್ಬಿಡುತ್ತೆ.
ಓಕೆ, ಎಷ್ಟು ಉಳಿಸ್ಬೋದು ನೀವು ಇವಾಗ ಇನ್ಕಮ್ ಬಂದ್ರೆ 1 lakh ಅಥವಾ 2 lakh ಬಂದ್ರೆ ಎಷ್ಟು ಸೇವ್ ಆಗುತ್ತೆ? ನನ್ನ ಸೇವಿಂಗ್ಸ್ ಅಂತ ಹೇಳ್ಬೋದು ಅಂದ್ರೆ ಒಂದು 50,000 to 60 ಅಂತ ಅನ್ಕೋಬಹುದು ಮಿನಿಮಮ್ ಅಂತ ಹೇಳ್ಬಿಟ್ಟು. ಬಿಕಾಸ್ ಯಾಕಂದ್ರೆ ನನ್ನ ಮೇನ್ ಮೋಟೋ ಬಂದ್ಬಿಟ್ಟು ದುಡಿಬೇಕು, ಇದು ಮಾಡಬೇಕು ಅಂತ ಏನೂ ಇಲ್ಲ, ದುಡ್ಡು ಮಾಡಬೇಕು ಅಂತ ಇದಿರಲಿಲ್ಲ. ಸೊ ನಾನು ಒಂದು ಗುರ್ತಿಸ್ಕೋಬೇಕು ಕಮ್ಯುನಿಟಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಇವಾಗ ನನ್ನ ಕೇಸ್ ನನಗೆ ಈ ಮಂತಲ್ಲಿ ನನಗೇನು ಬಿಸ್ನೆಸ್ ಅಂದರೆ ಹೇಳೋಕ್ಕಾಗಲ್ಲ. ಇವಾಗ ಒಂದು ತಿಂಗಳಲ್ಲಿ ಬಿಸ್ನೆಸ್ ಇರುತ್ತೆ, ಇನ್ನೊಂದು ತಿಂಗಳು ಬಿಸ್ನೆಸ್ಸೇ ಇರೋದಿಲ್ಲ. ಮದುವೆ ಟೈಮಲ್ಲಿ ಚೆನ್ನಾಗಿ ಬಿಸ್ನೆಸ್ ಇರುತ್ತೆ, ಇನ್ನೊಂದು ಅದೇ ಶೂನ್ಯ ಮಾಸ ಆ ಥರ ಎಲ್ಲ ಬಂದಾಗ ಬಿಸ್ನೆಸ್ಸೇ ಇರಲ್ಲ. ಅವಾಗೆಲ್ಲ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಓಕೆ ಬಂದ್ರ ಕಸ್ಟಮರು ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಟ್ಟರೆ ಸಾಕು ಅಂತ ಹೇಳ್ಬಿಟ್ಟು ಆ ಥರ ಇರ್ತೀವಿ. ಓಕೆ, ಬ್ರೈಡಲ್ ಮೇಕಪ್ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀರಾ? ಹೌದು, ಮ್ಯಾರೇಜಸ್ಗೆ ಮೇಕಪ್ಸ್ಗೆಲ್ಲ ಹೋಗ್ತಾ ಇರ್ತೀವಿ. ಸೊ ಕಸ್ಟಮರ್ಸ್ ಎಲ್ಲಿ ಅವ್ರ ಚೌಟ್ರಿಗೆ ಇಲ್ಲ ಮನೆಗಳಿಗೆ ಏನಾದ್ರು ಬೇರೆ ಏನಾದ್ರು ಫಂಕ್ಷನ್ಸ್ ಇದ್ದರೆ, ಅದು ಎಂಗೇಜ್ಮೆಂಟ್ ಮನೇಲೇ ಮಾಡ್ತಾ ಇದ್ರೆ, ಇಲ್ಲ ಹುಡುಗಿರು ಏಜ್ ಅಟೆಂಡ್ ಮಾಡೋ ಟೈಮ್ ಆ ಥರ ಫಂಕ್ಷನ್ಸು ನಾವು ಹೋಗ್ಬಿಟ್ಟು ನಾವು ಮೇಕಪ್ಸ್ ಮಾಡ್ತೀವಿ. ಬೇರೆ ಏನಾದ್ರು ಸರ್ವಿಸಸ್ ಇದೆ, ಇವಾಗ ವ್ಯಾಕ್ಸಿಂಗು, ಹೋಮ್ ಸರ್ವಿಸ್ ಅಂತ ಹೇಳ್ತಾರೆ, ಇವಾಗ ಥ್ರೆಡಿಂಗ್ ಅದೆಲ್ಲ ಬಂದ್ಬಿಟ್ಟು ಮನೆಗೆ ಹೋಗಿ ಕೂಡ ಸರ್ವಿಸಸ್ ಕೊಡ್ತೀವಿ. ನೀವು ಹೋಗ್ತೀರಾ? ನಾವು ಹೋಗ್ತೀವಿ, ನನ್ನ ಸ್ಟಾಫ್ಸ್ ಇದ್ದಾರೆ ಜೊತೆಗೆ ನಾವು ಹೋಗ್ತೀವಿ. ಅಲ್ಲ, ನೀವು ಹೋದಾಗ ಫಸ್ಟ್ ಟೈಮು ಇವಾಗ ಮನೆಗೆ ಏನಾದ್ರು ಸರ್ವಿಸಸ್ಗೆ ಹೋದಾಗ ಆಗಿರ್ಬೋದು, ಎಂಗೇಜ್ಮೆಂಟ್ ಮದುವೆಗೆ ನೋಡೋ ಜನಗಳು ಯಾವ ರೀತಿ ಇರ್ತಾ ಇತ್ತು ಮೇಕಪ್ ಮಾಡ್ಬೇಕಾದ್ರೆ? ನನ್ಗೆ ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ನಾನು ಅವ್ರ ಹತ್ರ ಫಸ್ಟ್ ಇಂಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಯಾವಾಗ ಅವರು ಸರ್ವಿಸ್ ತಗೋತಾರೆ ಅಂತ ಹೇಳಿದಾಗ ಫಸ್ಟೇ ನಾವು ಗೊತ್ತಾಗಿರುತ್ತೆ ಅವ್ರು ನಾವೇ ಕಮ್ಯುನಿಟಿಯಿಂದಾನೇ ಮಾಡ್ತಿದ್ರೆ, ಈ ಥರ ಒಂದು ಟ್ರಾನ್ಸ್ ಪರ್ಸನೇ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಫಸ್ಟೇ ಗೊತ್ತಿರುತ್ತೆ. ಸೊ ಅವ್ರ ಹತ್ರ ನಾವು ಫಸ್ಟೇ ಫ್ರೆಂಡ್ಲಿ ಆಗಿಬಿಟ್ಟಿರ್ತೀವಿ. ಇನ್ನು ಬೇರೆ ಯಾರು ನೋಡಿದ್ರೆ ಮಾತ್ರ ಒಂಥರ ರಿಯಾಕ್ಟ್ ಮಾಡ್ತಾರೆ, ಅದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಣ. ನಮ್ಗೇನು ಮೇನ್ ಮೋಟೋ, ನಮ್ಮ ಕೆಲಸ ಮಾಡಬೇಕು, ಅಲ್ಲಿ ಕೊಟ್ಟಿರೋ ಕೆಲಸ ಏನಿದೆ ಅದನ್ನ ನಿಭಾಯಿಸ್ಬಿಟ್ಟು ಬಂದರೆ ಸಾಕು, ಅವರು ಅದರಲ್ಲಿ ಖುಷಿ ಆಗ್ಬಿಡ್ತಾರೆ. ಅವ್ರು 4 ಜನಕ್ಕೆ ಹೇಳ್ತಾರೆ, ಓ ಇವರೇ ಮಾಡಿದ್ರು, ಅವ್ರು ಇಷ್ಟು ಚೆನ್ನಾಗಿ ಮಾಡೋರ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಸರ್ಪ್ರೈಸು ಆಗಿದ್ದಾರೆ. ಆಕ್ಚುಲಿ ನಾನು ಇದನ್ನ ತೋರಿಸ್ಕೊಂಡಿರಲಿಲ್ಲ. ಆಕ್ಚುಲಿ ಇದನ್ನ ಹಿಂಗೆ ನಾವು ಇದು ಬೇರೆಯವ್ರು ಐಡೆಂಟಿಫೈ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟು ದಿವಸ ಹಂಗೆ ಬಿಟ್ಬಿಟ್ಟಿದ್ದು. ಓಕೆ, ಹಾಗಾದ್ರೆ ನೀವು ಹುಡುಗಿಗೆ ಹೇಳಿರ್ತೀರಾ, ಹುಡುಗಿ ಮನೆಯವ್ರಿಗೆ ಹೇಳಿರ್ತೀರಾ, ಅಲ್ಲಿ ಬಂದಂತ ನೆಂಟ್ರಿಷ್ಟು ಅವರೆಲ್ಲ ನಿಮ್ಮನ್ನ ನೋಡಿದ್ದು ಮಾತಾಡ್ಸಿದಾರ ಬಂದು ಡೈರೆಕ್ಟ್ ಆಗಿ? ಫಸ್ಟ್ ಹೇಗಿತ್ತು, ಇವಾಗ ಒಂದ್ ರೀತಿ ಫೀಲ್ ಆಗುತ್ತೆ ಫಸ್ಟ್ ಟೈಮ್? ಈ ಮೇಕಪ್ ಇಂಡಸ್ಟ್ರಿಗೆ ಬಂದ್ರೆ ಹೆಂಗಿರುತ್ತೆ ಅಂದ್ರೆ ಎಲ್ಲಾ ಮೇಕಪ್ ಆರ್ಟಿಸ್ಟ್ಗೂ ಇದ್ರಲ್ಲಿ ಗೊತ್ತಿರುತ್ತೆ. ನಾವು ಮೇಕಪ್ ಹುಡುಗಿಗೋಸ್ಕರ ಹೋಗಿ ಮಾಡಿದ್ರೆ ಅವ್ರ ರಿಲೇಟಿವ್ಸ್ ಖಂಡಿತ ಒಂದು ಏನಂತಾರೆ, ಇವಾಗ ಒಂದು ಕೊತ್ತಂಬರಿ ತಗೊಂಡ್ರೆ ಕರ್ಬೇವು ಕೊಡಿ ಜೊತೆಗೆ ಅಂತ ಹೇಳ್ತಾರಲ್ಲ, ಸೇಮ್ ಅದೇ ಕಾನ್ಸೆಪ್ಟ್ ಅಲ್ಲಿ ಇವಾಗ ಹುಡುಗಿಗೆ ಮೇಕಪ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರ ರಿಲೇಟಿವ್ಸ್ ನನ್ಗೊಂಚೂರು ಪಿನ್ ಮಾಡ್ಬಿಡಿ, ನಂಗೊಂಚೂರು ಫೌಂಡೇಶನ್ ಮಾತ್ರ ಹಾಕಿ, ನಂಗೊಂಚೂರು ಕೂದಲು ಮಾತ್ರ ಬಾಚ್ಕೊಡಿ ಅಂತೆಲ್ಲ ಹೇಳಿ ಬರ್ತಾರೆ. ಮಕ್ಕಳು ಬರ್ತವೆ, ಅದಕ್ಕೆಲ್ಲ ನಾವು ಇದು ಮಾಡಲ್ಲ, ಹೆಲ್ಪ್ ಮಾಡ್ತೀವಿ. ನಾವು ಅವ್ರಿಗೆ ಏನೇ ಸಪೋರ್ಟ್ ಇದ್ರೆ ನಾವು ಹೋಗಿ ಮಾಡ್ತೀವಿ. ಯಾಕಂದ್ರೆ ನಮಗೆ ಮೇನ್ ಅಲ್ಲಿ ಬಂದು ಮೇಕಪ್ದು ಗ್ರೂಮ್ ಮಾತ್ರ ಇರಲ್ಲ, ಸೊ ಅವ್ರ ಜೊತೆಗಿರೋರ್ಗು ನಾವು ಇದು ಮಾಡ್ಕೊಡ್ತೀವಿ, ಸ್ಯಾಟಿಸ್ಫೈ ಆಗ್ಬೇಕು ನನ್ನ ಕ್ಲೈಂಟ್ ಅಷ್ಟೇ. ನೀವು ಮಂಗಳಮುಖಿ ಆಗಿ ಹೊರಗಡೆ ಹೋಗ್ತಿರಲ್ಲ ಮೇಕಪ್ ಎಲ್ಲ ಮಾಡಲಿಕ್ಕೆ, ಆವಾಗ ನಿಮ್ಮನ್ನ ನೋಡೋ ದೃಷ್ಟಿ ಹೇಗಿತ್ತು? ಸ್ಟಾರ್ಟಿಂಗಲ್ಲಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರು. ಸರಿ, ನಮ್ಮ ಕ್ಲೈಂಟ್ ಹತ್ರ ನಾವು ಆಲ್ರೆಡಿ ಮಾತಾಡಿರ್ತೀವಿ, ಇಂಟ್ರಾಕ್ಟ್ ಮಾಡಿರ್ತೀವಿ, ನಾವು ಈ ಥರನೇ ಇರೋದು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಕ್ಲೈಂಟಿಗೆ ಓಕೆ ಆಗಿರುತ್ತೆ, ಬೇರೆಯವ್ರ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಮ್ಮ ಕೆಲಸ ಏನಿದೆಯೋ ಹುಡುಗಿಗೆ ಮೇಕಪ್ ಮಾಡಬೇಕಾ ಆ ಮೇಕಪ್ ಮಾಡಿರ್ತೀವಿ, ನಮ್ಮ ಕೆಲಸ ಮುಗಿಸ್ಕೊಂಡು ನಾವು ಬಂದಿರ್ತೀವಿ. ಓಕೆ, ಸೂಪರ್. ಇದು ಈ ರೀತಿ ಮನಸ್ಥಿತಿ ಇರಬೇಕು, ಹಾಗಾಗಿ ಬೆಳಿಲಿಕ್ಕೆ ಸಾಧ್ಯ ಆಗಿದ್ದು. ಇನ್ನು ಕೆಲವೊಬ್ರು ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ಅಂತ ಹೇಳಿ ಅಳದಲ್ಲೇ ಜೀವನ ಮಾಡ್ಕೊಂಡಿರೋದು ಉಂಟು ನಿಮ್ಮ ಕಮ್ಯುನಿಟಿಲೆಲ್ಲ. ಏನೆಲ್ಲ ಸರ್ವಿಸಸ್ ಇದೆ ಅಂತ ಹೇಳಿದ್ರಿ, ಇವಾಗ ಫೇಶಿಯಲ್ ಬಂದರೆ ಯಾವ ರೀತಿ ಫೇಶಿಯಲ್ ಇಲ್ಲಿ ಮಾಡ್ತೀರಾ? ನಮ್ಮಲ್ಲಿ ಫೇಶಿಯಲ್ಸಲ್ಲಿ 2 ಡಿಫ್ರೆಂಟ್ ಫೇಶಿಯಲ್ಸ್ ಇದೆ. ಇದು ಟ್ಯಾನ್ ಆಗಿರೋದಕ್ಕೂ ಅದಕ್ಕೂ ಇದಿದೆ, ಆ್ಯಂಟಿ ಟ್ಯಾನ್ ಇದೆ. ಮತ್ತು ಇವಾಗ ಕ್ಲೀನಪ್ ಅಂತ ಬರ್ತಾರೆ, ಕ್ಲೀನಪ್ಸು ಇದೆ. ಮತ್ತು ಇವಾಗ ರಾಗ ಫೇಶಿಯಲ್ಲು, ತುಂಬ ಫೇಶಿಯಲ್ಸಲ್ಲಿ ತುಂಬ ಇದೆ. ಫ್ರೂಟ್ ಫೇಶಿಯಲ್ಸ್ ಅಂತ ಇದೆ. ಫೇಶಿಯಲ್ಸಲ್ಲಿ ನಿಮಗೆ ಒಂದು ದೊಡ್ಡ ಲಿಸ್ಟೇ ಬರುತ್ತೆ. ಸೊ ಅವ್ರ ತಕ್ಕನಂಗೆ ಇವಾಗ ಒಬ್ಬೊಬ್ರು ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಒಬ್ರಿಗೆ ಆಯಿಲಿ ಸ್ಕಿನ್ ಇರುತ್ತೆ, ಒಬ್ರಿಗೆ ಡ್ರೈ ಸ್ಕಿನ್ಸ್ ಇರುತ್ತೆ. ಅವ್ರ ಸ್ಕಿನ್ಗೆ ನಾವು ಹೆಂಗೆ ಚೆನ್ನಾಗಿ ಅನಿಸುತ್ತೆ ಅವ್ರಿಗೆ ಸೆಟ್ ಆಗಂಗೆ ನಾವು ಆ ಫೇಶಿಯಲ್ಸ್ ಎಲ್ಲ ನಾವು ರೆಕಮೆಂಡ್ ಮಾಡ್ತೀವಿ. ಓಕೆ, ಹೇರ್ ಸ್ಟೈಲ್ ಯಾವ ರೀತಿ ಎಲ್ಲ ಇಲ್ಲಿ ಮಾಡ್ತೀರಾ? ಹೇರ್ ಸ್ಟೈಲಲ್ಲಿ ನಮಗೆ ಇವಾಗ ಮೆನ್ಸ್ಗೆ ಬಂದಾಗ ಹೇರ್ ಸ್ಟೈಲ್ಸೇ ಬೇರೆ ಥರ ಬರುತ್ತೆ, ಲೇಡೀಸ್ಗೆ ಬಂದ್ಬಿಟ್ಟು ಹೇರ್ ಸ್ಟೈಲ್ಸೇ ಬೇರೆ ಥರ ಇರುತ್ತೆ. ಒಬ್ಬೊಬ್ಬರಿಗೆ ಲಾಂಗ್ ಹೇರ್ ಇರುತ್ತೆ, ಆ ಲಾಂಗ್ ಹೇರ್ಗೆ ನಾವು ಒಂದೊಳ್ಳೆ ಬ್ಯೂಟಿಫುಲ್ ಆಗಿ ಹೇರ್ ಸ್ಟೈಲ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಕೂದಲೇ ಇರಲ್ಲ, ಶಾರ್ಟ್ ಹೇರ್ ಇರುತ್ತೆ, ಅವ್ರಿಗೆ ಉದ್ದಕ್ಕೆ ನನಗೆ ಮದುವೆ ಟೈಮಲ್ಲಿ ಚೆನ್ನಾಗಿ ನನಗೆ ಜಡೆ ಥರ ಬೇಕು ಅಂತ ಹೇಳಿದಾಗ ಅವಾಗ ಆ ಥರ ನಾವು ರೆಡಿ ಮಾಡಿಕೊಡ್ತೀವಿ. ನಾನು ಅದನ್ನು ನಿಮ್ಗೆ ಆ್ಯಕ್ಚುಲಿ ಒಂದು ದಿವಸ ತೋರಿಸ್ತೇನೆ ನಿಮಗೆ, ಶಾರ್ಟ್ ಹೇರಲ್ಲಿ ನಾವು ಹೆಂಗೆ ಲಾಂಗ್ ಇದು ಎಕ್ಸ್ಟೆನ್ಷನ್ಸ್ ಎಲ್ಲ ಹಾಕಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದೇ ಲಾಂಗ್ ಹೇರಲ್ಲಿ ಹೆಂಗೆ ಬ್ಯೂಟಿಫುಲ್ ಆಗಿ ಕಾಣಿಸ್ಬೋದು ಅಂತ ನಾನು ತೋರಿಸ್ಕೊಳ್ತೀನಿ. ಓ ಸೂಪರ್. ಹಾಗಾದ್ರೆ ಇನ್ನೊಂದಿನ ವಿಡಿಯೋ ಮಾಡೋಣ, ಅದ್ರ ಬಗ್ಗೆ ಮೇಕಪ್ ಮಾಡೋಣ, ಬ್ರೈಡಲ್ ಮೇಕಪ್ ತರ. ಇವಾಗ ಮುಂದೆ ಮದುವೆಗೆ ಹೋಗೋಂಗೆ ನಾವು ನಿಮ್ಗೆ ರೆಡಿ ಮಾಡೋಣ. ಓ, ನನ್ನನ್ನು ರೆಡಿ ಮಾಡ್ತಾರಂತೆ ಮದುವೆ ಮಗಳು ಥರ. ಆಕಾಶ್ ರೆಡಿನಾ ನೋಡೋದಕ್ಕೆ ನೀವು? ಓಕೆ, ನೆಕ್ಸ್ಟ್ ಟೈಮ್ ನೋಡೋಣ. ಮತ್ತೆ ಟ್ಯಾಟೂ ಸೆಂಟರ್ ಕೂಡ ಹೌದು. ಆ್ಯಕ್ಚುಲಿ ಟ್ಯಾಟೂಸ್ ಬಂದ್ಬಿಟ್ಟು ನಾವು ಏನು ಕಾನ್ಸೆಪ್ಟ್ ಇದು ಮಾಡಿದ್ವಿ ಅಂದರೆ, ನಮಗೆ ತುಂಬ ಜನ ಈ ಸಲೂನ್ಸ್ ಇದರಿಂದ ಟ್ಯಾಟೂನು ಬಂದು ಕೇಳ್ತಾರೆ.
ಸೊ ನಮಗೆ ಫ್ರೀಲಾನ್ಸಿಂಗಿಂದ ಒಬ್ಬರು ಇದ್ದಾರೆ. ಸೊ ಇನ್ ಕೇಸ್ ಯಾರಿಗ ಟ್ಯಾಟೂ ಬೇಕಂತ ಹೇಳಿದ್ರೆ ಅವ್ರಿಗೆ ನನಗೆ ಇನ್ಫಾರ್ಮ್ ಮಾಡಿದೆ ಫಸ್ಟೇ, ಅವ್ರನ್ನ ನಾನು ಕರೆಸಿರ್ತೀನಿ. ಸೊ ವಿ ಹ್ಯಾವ್ ಎ ಸ್ಪೇಸ್, ನಾವು ಬಂದ್ಬಿಟ್ಟು ಅವ್ರು ಟ್ಯಾಟೂ ಇದು ಮಾಡ್ಕೊಡ್ತಾರೆ. ಸೊ ಯಾವುದೇ ಸರ್ವಿಸ್ ನಾವು ಬಿಡಬಾರ್ದು. ಯಾವುದೇ ಒಂದು ಕಸ್ಟಮರ್ ಕೇಳ್ತಾ ಇದಾರೆ ಅಂದರೆ ಅದನ್ನು ನಾವು ಸರ್ವಿಸಸ್ ನಾವು ಕೊಡಲೇಬೇಕಲ್ಲ ಅಂತ ಒಂದು ಇಂಟೆನ್ಷನ್ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಇವಾಗ ಇದು ಮಲ್ಲೇಶ್ವರಂ ಪಾಸ್ಟ್ ಸೊಸೈಟಿ ಅಲ್ವಾ, ಇಲ್ಲಿ ಜನ ಎಕ್ಸೆಪ್ಟ್ ಮಾಡ್ತಾರಾ? ಅಂದ್ರೆ ಸ್ಟಾರ್ಟಿಂಗಲ್ಲಿ ತುಂಬ ಹಿಂಜರಿದ್ರು. ಎಂತೆಂದು ಒಂದೊಂದು ಸ್ಟೋರೀಸ್ ಇದೆ, ಒಳಗಡೆ ಬರುವಾಗ ಎದ್ರುಕೊಂಡಿದ್ದವ್ರು ಇದ್ದಾರೆ. ಬಂದು ನಾನು ಕ್ಯಾಶಲ್ಲಿ ಕೂತಿದ್ರೆ ಓ ಮೈ ಗಾಡ್ ಇದು ಯಾವುದೋ ಇಲ್ಲಿ ಇದೆಯಲ್ಲಪ್ಪ ಅಂತ ಹೇಳಿ ಓಡೋದ್ರು ಕೆಲವೊಬ್ರು. ನಾನು ಅದನ್ನು ಅಬ್ಸರ್ವ್ ಮಾಡಿದ್ದು ನೋಡಿ ಅದು ನನ್ನ ಮೈಂಡಲ್ಲೇ ಸ್ಟಿಕ್ ಆನ್ ಆಗೋಯ್ತು. ಆಮೇಲೆ ಮೂವ್ ಆನ್ ಆಗಿಬಿಟ್ಟೆ. ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಿಲ್ಲ. ಯಾಕಂದರೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಹೋಗೋಷ್ಟು ಅದ್ರ ಬಗ್ಗೆ ನೆಗೆಟಿವ್ ಬಗ್ಗೆ ಥಿಂಕ್ ಮಾಡ್ತಾ ಹೋಗ್ತಾರೆ. ನಮ್ಮ ಪಾಸಿಟಿವ್ ಸೈಡ್ನ ನಾವು ಮರ್ತು ಬಿಡ್ತೀವಿ. ಸೊ ಯಾವತ್ತೂ ನಾವು ನೆಗೆಟಿವ್ ಬಗ್ಗೆ ಥಿಂಕ್ ಮಾಡಲೇಬಾರ್ದು. ಇನ್ನು ಇದರಲ್ಲಿ ಹೆಂಗೆ ನಾವು ಗ್ರೋತ್ ಆಗಬೇಕು, ಇದರಲ್ಲಿ ನಾವು ಹೆಂಗೆ ನಾವು ಬೇರೆ ಕೆಲಸಗಳನ್ನ ತೊಡಗಿಸ್ಕೋಬೇಕು, ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೆ ಹೆಂಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮೈಂಡಲ್ಲಿ ಅದನ್ನೇ ಫಿಕ್ಸ್ ಮಾಡ್ಕೋತೀನಿ. ಇವತ್ತು ಬ್ಯಾಡ್ ಕಮೆಂಟ್ಸ್ ಬಂದಾಗ ನಾನು ಅದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳಕ್ಕಾಗಲ್ಲ. ಅದ್ರಲ್ಲಿ 1000 ಗುಡ್ ಕಮೆಂಟ್ಸ್ ಬಂದಿರುತ್ತೆ, ಅದನ್ನು ಓದ್ತಾ ಹೋಗ್ತಾ ನಾನು ಸ್ಫೂರ್ತಿ ತಗೋತೀನಿ ಅಷ್ಟೇ. ನೀವು ಹಿಂಗೆ ಇದು ಮೇಕಪ್, ಇದು ಬ್ಯೂಟಿ ಸಲೂನ್ ನನಗೆ ಆ್ಯಕ್ಚುಲಿ ನನಗೆ ಇದು ಬಂದಾಗ ಝೀರೋ ನಾಲೆಜ್ ಇದ್ದಿದ್ದು. ಯಾಕಂದರೆ ಏನಂತಾರೆ, ಒಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಅಲ್ಲ ಹೆಂಗೆ ಯೂಸ್ ಮಾಡಬೇಕು. ಇವಾಗ ಒಂದು ಆಯಿಲಿ ಸ್ಕಿನ್ಗೆ ಬಂದ್ಬಿಟ್ಟು ಯಾವ ಥರ ಫೌಂಡೇಶನ್ಸ್ ಯೂಸ್ ಮಾಡಬೇಕು ಅಂತಲೂ ಒಂದು ಇದೆಲ್ಲ ಇದೆ. ಸೊ ಅದನ್ನು ಫಾಲೋ ಮಾಡಿದ್ರೆ ಮಾತ್ರನೇ ಇವಾಗ ಒಂದು ಬ್ರೈಡಲ್ ಒಂದು ಹುಡುಗಿ ಬಂದ್ಬಿಟ್ಟು ಸ್ಟೇಜ್ ಮೇಲೆ ನಿಂತಿದ್ದಾರೆ ಅಂದರೆ ಅವರು ತುಂಬ ಹೊತ್ತು ನಿಂತಿರ್ತಾರೆ. ಒಂದು 3 to 4 hours ಮೇಲೆ ರಿಸೆಪ್ಷನಲ್ಲಿ ನಿಂತಿರ್ತಾರೆ. ಇವಾಗ 7 to 7 ಮೇಕಪ್ಸ್ ಆ ಥರ ಎಲ್ಲ ಬಂದಿದೆ. ಸೊ ಅದ್ರ ಪ್ರಾಡಕ್ಟ್ ನಾಲೆಜ್ ಎಲ್ಲ ಸ್ವಲ್ಪನೇ ಈ ಇಂಡಸ್ಟ್ರಿಗೆ ಬಂದ ಮೇಲೇ ನಾನು ಎಲ್ಲ ಜೊತೆ ನಾನು ಬೆರೆತು ನಾನು ಕಲ್ತಿದ್ದು. ನೀವೆಲ್ಲಾದ್ರೂ ಟ್ರೈನ್ ಅಪ್ ಆಗಿದ್ರಾ? ಹೌದು, ನಾನು ಸರ್ಟಿಫಿಕೇಟ್ಸ್ ತಗೊಂಡಿದ್ದೀನಿ. ಯಾಕಂದರೆ ಈ ಕೆಲಸಕ್ಕೆ ಬಂದ ಮೇಲೆ ನಾವು ಅದ್ರ ಬಗ್ಗೆ ಏನಾದ್ರು ಒಂದು ನಾಲೆಜ್ ಇರಬೇಕಲ್ಲ. ಬಿಕಾಸ್ ಯಾಕಂದರೆ ಎಲ್ಲನೂ ಕೆಲಸದವ್ರನ್ನ ಇಟ್ಟು ಮಾಡೋಕ್ಕಾಗಲ್ಲ. ಸೊ ನಾವು ಅದ್ರಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಬಿಗಿನಿಂಗಲ್ಲೇ ನಾನು ಇದನ್ನು ಕೆಲಸ ಮಾಡ್ತಾನೆ ನಾನು ಇನ್ಸ್ಟಿಟ್ಯೂಟಲ್ಲಿ ನಾನು ಟ್ರೈನ್ ಅಪ್ ಆಗಿಬಿಟ್ಟು ಸರ್ಟಿಫಿಕೇಟ್ಸ್ ತಗೊಂಡಿದ್ದೀನಿ. ಅದೇ ಸ್ಟಾರ್ಟಿಂಗಿಂದ ನಾನು ಹೇಳ್ತೀನಿ, ನಾನು ಎಷ್ಟು ಇದರಲ್ಲಿ ಮಾತ್ರ ತುಂಬ ಏಟ್ ಬಿದ್ದಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ನನಗೆ ಏನು ಮಾಡಿಬಿಟ್ರು ಈ ಥರ ಕೊಟ್ಬಿಟ್ರು ಫಸ್ಟು ಸಲೂನು. ಆಮೇಲೆ ನನಗೆ ಗೊತ್ತಾಗಿದ್ದು ಇದರಲ್ಲಿ ಏನೂ ಇರಲಿಲ್ಲ. ಆಮೇಲೆ ನಾನು ಯೂನಿಸೆಕ್ಸ್ ಮಾಡಿದ್ದು ಇದನ್ನು ಮೇ ಬಿ ಎ ಸ್ಮಾಲ್ ಪಾರ್ಟ್ ಆಲ್ಸೋ ನಾವು ಮಾಡಿದ್ದು, ಅದನ್ನು ಹೇಳ್ತೀನಿ. ಮತ್ತು ಇಲ್ಲೇ ನಾವು ಮಲಗಿದ್ವಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.